ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ನಮ್ಮೂರಿಂದ. ನಾನು ನಿನ್ನೆ ನೈಟು ಹೊರಗಡೆ ಶಾಪಿಂಗ್ ಹೋಗಿದ್ನಲ್ವಾ, ಸೊ ಹಾಗಾಗಿ ಶಾಪಿಂಗ್ ಮುಗಿಸ್ಕೊಂಬಂದೆ. ಸೊ ಏನು ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಗೋಲ್ಡ್ ಶಾಪಿಗೆ ಹೋಗಿದ್ವಿ, ಹಾಗಾಗಿ ಕೆಲವೊಂದು ಗೋಲ್ಡನ್ನು ತೊಗೊಂಡಿದ್ವಿ. ನನಗೆ ಇಷ್ಟ ಆಯಿತು, ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಕಾಲ್ಗೆಜ್ಜೆ ಕೂಡ ತೊಗೊಂಡಿದ್ದೀನಿ. ಬಹಳ ದಿನ ಆಯಿತು ಕಾಲ್ಗೆಜ್ಜೆ ತೊಗೊಂಡಿರೋದು. ನಾನು ಮದುವೆ ಟೈಮ್ನಲ್ಲಿ ತೊಗೊಂಡಿರೋದು, ಹಾಗಾಗಿ ಮದುವೆ ಟೈಮ್ನಲ್ಲಿ ತೊಗೊಂಡ್ಮೇಲೆ ಮತ್ತೆ ತೊಗೊಂಡೇ ಇಲ್ಲ. ಸೊ ಹಾಗಾಗಿ ನಿನ್ನೆ ಹೋಗಿದ್ನಲ್ವ, ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಫ್ಯಾನ್ಸಿ ಐಟಮ್ಸ್ ಇರಲಿ ಅಂತ ಹೇಳಿ ಸೊ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಅಲ್ಲಿ ಹೋದ್ಮೇಲೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದ ಮೇಲೆ ಕಾಲ್ ಕೂಡ ಬಂತು, ಮದುವೆ ಇದೆ ಬರಬೇಕು ಅಂಥೇಳಿ. ಸೊ ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ತುಂಬ ಸುಸ್ತು ಆಗ್ತಾಯಿತ್ತು. ಹಾಗೆ ನನಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ಅಲ್ವಾ, ಸೊ ಹಾಗಾಗಿ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಅವರು ಕೂಡ ಬಿಡಲೇ ಇಲ್ಲ, ಬರಲೇಬೇಕು ಅಂಥೇಳಿ ಬಿಫೋರ್ 1 ವೀಕಿಂದ ನನಗೆ ಫೋನ್ ಕೂಡ ಮಾಡ್ತಾ ಇದ್ದಾರೆ, ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ. ಸೊ ನಮ್ಮ ಯಜಮಾನ್ರು ಕೂಡ ಕಾಲ್ ಮಾಡಿ ಹೇಳ್ತಾಯಿದ್ರು ಕರ್ಕೊಂಡು ಬನ್ನಿ ಅಂತೇಳಿ. ಸೊ ಹಾಗಾಗಿ ನಿನ್ನೆ ನೈಟು ಫಿಕ್ಸ್ ಮಾಡಿಕೊಂಡು ನೈಟ್ ಬಂದು ಅದಾದಮೇಲೆ ನಾವು ಅಲ್ಲಿಂದ ಎಷ್ಟು ಗಂಟೆಗೆ ಬಿಟ್ಟಿದ್ವಿ ಅಂದರೆ 7:30 8:30 ಆಗಿಬಿಟ್ಟಿತ್ತು. ಸೊ ಅಷ್ಟೊತ್ತಿಗೆ ಬಿಟ್ಟಿದ್ವಿ. ಅಲ್ಲಿಂದ ಬಂದಮೇಲೆ ಮನೆಗೆ ಬಂದು ಊಟ ಮುಗಿಸ್ಕೊಂಡು ಮಲ್ಕೋಬೇಕಾದ್ರೆ 9:30 ಆಗಿಬಿಟ್ಟಿತ್ತು. ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆಯಿಂದ ಏನೆಲ್ಲ ಮಾಡಿದ್ದೀನಿ, ಹಾಗೆ ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮೋಸ್ಟ್ಲಿ ಇವತ್ತು ಅರಿಶಿನ ಶಾಸ್ತ್ರ ಇದೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಸೊ ನಾಳೆ ಮದುವೆ ಇದೆ ಅಲ್ವಾ, ಬಿಫೋರೇ ಮಾಡ್ತಾರೆ. ಸೊ ಹಾಗಾಗಿ ಅವರು ಕೂಡ ಕಾಲ್ ಮಾಡ್ತಾಯಿದ್ರು, ಅರಿಶಿನ ಶಾಸ್ತ್ರ ಇದೆ, ಸೊ ಹಾಗಾಗಿ ರೆಡಿಯಾಗಿ ಬನ್ನಿ ಅಂತೇಳಿ. ಸೊ ನಾನು ಈ ಡ್ರೆಸ್ಸಲ್ಲಿ ಹೋಗೋದಿಲ್ಲ, ಬೇರೆ ಡ್ರೆಸ್ ಯೆಲ್ಲೋ ಕಲರ್ ಡ್ರೆಸ್ ಇದೆ ಅಲ್ವಾ, ಸೊ ಆ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ನನ್ನ ಡ್ರೆಸ್ ಫುಲ್ ಎಲ್ಲ ಎಲ್ಲೋ ಆಗಿಬಿಡುತ್ತೆ. ಸೊ ರೀಸೆಂಟಾಗಿ ತೊಗೊಂಡಿದ್ದೀನಿ, ಇದು ಫಸ್ಟ್ ಟೈಮ್ ವೇರ್ ಮಾಡಿದ್ದೀನಿ, ಹೇಗಿದೆ ಈ ಡ್ರೆಸ್ಸು ಅಂಥೇಳಿ. ನಾನು ಲಾಸ್ಟ್ ಟೈಮ್ ಫಂಕ್ಷನ್ಗೆ ಹೋದಾಗ ಮಾಂಗಲ್ಯ ಶಾಪಿಂಗ್ ಹೋಗಿದ್ನಲ್ವ, ಸೊ ಅಲ್ಲಿ ತೊಗೊಂಡಿರುವಂಥ ಡ್ರೆಸ್ಸು ತುಂಬ ಇಷ್ಟ ಆಯಿತು. ಹಾಗಾಗಿ ವೇರ್ ಮಾಡಿ ತೋರಿಸ್ರಾಯ್ತು ಹೇಗೆ ಕಾಣಿಸ್ತಾ ಇದೆ. ಸೊ ನೀವು ಕೂಡ ಯಾರಾದರೂ ಹೋಗಿ ಶಾಪಿಂಗ್ ಮಾಡ್ತಾ ಇರ್ತೀರಾ, ಸೊ ಇಂಥದ್ದೇ ಡ್ರೆಸ್ ಬೇಕು ಅಂತೇಳಿ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀರಾ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿತ್ತು ಅಂದರೆ ನೀವು ಹೋಗಿ ಶಾಪ್ ಮಾಡ್ಕೋಬೋದು ಅಂತೇಳಿ. ಸೊ ನಾನು ಕೂಡ ರೆಡಿ ಆಗ್ತೀನಿ, ಯಾಕಂದರೆ ಟೈಮ್ ಬೇರೆ ಆಯ್ತಲ್ವ. ಸೊ ಈಗ ರೆಡಿ ಆಗಿ ಹೋದ್ನೆ ಅಂದರೆ ಹೋಗಿ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೋಡೋಣ ಅಲ್ಲಿ ಏನೇನೆಲ್ಲ ಆಗುತ್ತೆ, ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು. ಓಕೆನಾ? ಬನ್ನಿ ಫ್ರೆಂಡ್ಸ್, ನಿನ್ನೆ ಶಾಪಿಂಗ್ ಹೋದಾಗ ನಾನು ಏನು ಗೋಲ್ಡ್ ತೊಗೊಂಡಿದ್ದೀನಿ, ಏನು ಸಿಲ್ವರ್ ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಕೂಡ ಹೋಗಿ ತೊಗೋಬೋದು. ಓಕೆ ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ಮಾಂಗಲ್ಯ ಶಾಪಿಂಗ್ ಹೋದಾಗ ಈ ಡ್ರೆಸ್ ತೊಗೊಂಡಿದ್ದೆ. ಬಟ್ ತುಂಬ ಜನರು ಇಷ್ಟಪಟ್ಟಿದ್ದೀರಾ, ಹೊರಗಡೆ ಹೋದಾಗ ಕೇಳಿದ್ದೀರಾ ಎಲ್ಲಿ ತೊಗೊಂಡಿದ್ದೀರಾ ಅಂಥೇಳಿ. ಹಾಗಾಗಿ ಅಂಥವ್ರಿಗಾಗಿ ಹೇಳ್ತಾ ಇದ್ದೀನಿ, ಈ ಡ್ರೆಸ್ ಬಂದುಬಿಟ್ಟು ನಾನು ಮಾಂಗಲ್ಯ ಶಾಪಿಂಗ್ ಹೋದಾಗ ಅಲ್ಲಿ ತೊಗೊಂಡಿರೋದು. ಇದು ವೈಟ್ ಡ್ರೆಸ್ ಇದೆ, ಹಾಗೆ ಬ್ಲೂ ಕಾಂಬಿನೇಷನ್ ಇದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಹಾಗೆ ಫ್ರಂಟು ಮತ್ತು ಬ್ಯಾಕು ರೌಂಡ್ ನೆಕ್ ಇದೆ. ಸೊ ಇದು ಕಾಟನ್ ಮತ್ತು ಪಾಲಿಸ್ಟರ್ ಎರಡೂ ಮಿಕ್ಸ್ ಇದೆ. ಸೊ ಇನ್ನು ಕೆಳಗಡೆ ಲೆಂತ್ ಹೇಳಬೇಕಂದ್ರೆ ತುಂಬಾ ಲೆಂತ್ ಇದೆ. ಇನ್ನು ಸೈಡ್ ಕಟ್ ಇದೆ. ಇನ್ನು ಕೆಳಗಡೆ ಪ್ಯಾಂಟ್ ಬಂದುಬಿಟ್ಟು ಲೂಸ್ ಪ್ಯಾಂಟ್ ಇದೆ. ಇನ್ನು ಅದಲ್ಲದೆ ಕೆಳಗಡೆ ನೆಟ್ ಬಂದಿದೆ ಅಲ್ವಾ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಕೂಡ ಒಂದ್ಸರಿ ಹೋಗಿ ಚೆಕ್ ಮಾಡಿ ತೊಗೊಳ್ಳಿ. ತುಂಬ ಚೆನ್ನಾಗಿರುವಂಥ ಡ್ರೆಸ್ಗಳು ಇವೆ. ಸೊ ಇದರಲ್ಲಿ ಕಲರ್ ಕೂಡ ಇದೆ. ಸೊ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ನಾನು ನಿನ್ನೆ ಶಾಪಿಂಗ್ ಹೋದಾಗ ಮೂಗ್ಬಾಟ್ ತೊಗೊಂಡಿದ್ದೀನಿ. ಮೂಗ್ಬಾಟ್ ಕಲೆಕ್ಷನ್ ಅಂದರೆ ನನಗೆ ತುಂಬಾ ಇಷ್ಟ. ಸೊ ನನಗೆ ಜಾಸ್ತಿ ಮೂಗ್ಬಾಟ್ ಕಲೆಕ್ಷನ್ಸ್ ಇದೆ. ವೆರೈಟಿ ತೊಗೊಂಡು ಇಟ್ಕೋಬೇಕು, ಹಾಕೋಬೇಕು ಅಂತೇಳಿ ತುಂಬಾ ಅನಿಸ್ತಾ ಇರುತ್ತೆ. ಹಾಗಾಗಿ ಎಷ್ಟೊಂದು ಮೂಗ್ಬಾಟ್ ತೊಗೊಂಡಿದ್ದೀನಿ, ಅದು ಗೋಲ್ಡಲ್ಲೇ. ಸೊ ನಾನು ಬೇರೆ ಗೋಲ್ಡ್ಗಳನ್ನೆಲ್ಲ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಗೋಲ್ಡಲ್ಲಿ ಮೂಗ್ಬಾಟ್ ತೊಗೊಂಡಿದ್ದೀನಿ. ಇನ್ನು ಈಗ ರೀಸೆಂಟಾಗಿ ಬಂದಿರುವಂಥ ಮೂಗ್ಬಾಟ್ ಅಂತ ಹೇಳಿದರು, ಹಾಗಾಗಿ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ತೊಗೊಂಡಿದ್ದೀನಿ, ತೋರಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಕೂಡ ತಗೊಂಡು ಹಾಕೋಬೋದು. ಹಾಗೆ ಯಾರಿಗಾದರೂ ಗಿಫ್ಟ್ ಮಾಡಬೇಕು ಅಂತ ಅನಿಸಿದ್ರು ಕೂಡ ಸೊ ಪ್ರೆಸೆಂಟ್ ಮಾಡ್ಬೋದು.
ಸೊ ಹಾಗಾಗಿ ನಾನು ಏನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ನನ್ನ ಹತ್ರ ಜಾಸ್ತಿ ಮೂಗ್ಬಟ್ ಕಲೆಕ್ಷನ್ಸ್ ಇದೆ. ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋ ಮಾಡಿ ಅಂತಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇದು ಮೂಗ್ಬಟ್ ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಇದು ನಾರ್ಮಲ್ ಅಂತ ಅನ್ಕೋಬೋದು, ಬಟ್ ಇದ್ರ ಜೊತೆ ಇದು ಎಳಿ ಬಂದಿದೆ. ಇದು ಗೋಲ್ಡ್ ಚಿಕ್ಕದಿದೆ ಅಲ್ವಾ? ಸೊ ಅಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ಇಬ್ಬರದೇನೋ ನೋಡಿದ್ದೆ, ಬಟ್ ಅದು ನನಗೆ ತುಂಬ ಇಷ್ಟ ಆಯಿತು. ಅವ್ರದ್ದು ನೋಡಿಬಿಟ್ಟು ತುಂಬ ಇಷ್ಟ ಆಯಿತು, ತೊಗೋಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ನಿನ್ನೆ ಹೆಂಗೂ ನಾವು ಗೋಲ್ಡ್ ಶಾಪಿಗೆ ಹೋಗಿದ್ನಲ್ವಾ, ಸೊ ಹಾಗಾಗಿ ಅಲ್ಲಿ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಕೊಂಡು ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಇದಕ್ಕೆ ನಾವು ಬೇರೆ ಬೇರೆ ವೆರೈಟೀಸ್ನಲ್ಲಿರೂ ಕೂಡ ಮೂಗ್ಬಟ್ಟನ್ನು ಇದಕ್ಕೆ ಅಟ್ಯಾಚ್ ಮಾಡ್ಬೋದು. ಸೊ ಈ ಥರ ಬರುತ್ತೆ, ಕಾಣಿಸ್ತಾ ಇದೆ ಅಲ್ವಾ? ಇದನ್ನ ಹಾಕಿ ತೋರಿಸ್ತೀನಿ. ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ಥರ ಮೇಲ್ಗಡೆ ಈ ಥರ ರೌಂಡ್ ಶೇಪಲ್ಲಿ ಸ್ಟೋನ್ ಏನಿಲ್ಲ, ಗೋಲ್ಡೇ ಇದೆ. ಅದಕ್ಕೆ ಈ ಥರ ಎಳೆ ಕೊಟ್ಟಿದ್ದಾರೆ. ಈ ಎಳೆ ಮೇಲ್ಗಡೆ ಕೂಡ ಹಾಕ್ಕೋಬೇಕು, ಆಮೇಲೆ ಅದನ್ನು ಒಳಗಡೆ ತಿರ್ಸ್ಕೊಂಡು ಒಳಗಡೆ ಹಾಕ್ಕೊಂಡು ಆಮೇಲೆ ಸ್ಕ್ರೂಯಿಂದ ಫಿಟ್ ಮಾಡ್ಕೋಬೇಕು. ಸೊ ಈ ಥರ ಕಾಣಿಸ್ತಾ ಇದೆ ಅಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇದು ತೊಗೊಂಡಿದ್ದೀನಿ. ನಾವು ಇದಕ್ಕೆ ಇದೆ ಅಂತಲ್ಲ, ಬೇಕಾದ್ರೆ ನಾವು ಸ್ಟೋನ್ಸ್ ಕಲರ್ನಲ್ಲಿರುವಂಥ ಸ್ಟೋನ್ಸ್ ಕೂಡ ಹಾಕೋಬೋದು. ನನ್ನ ಹತ್ರ ತುಂಬ ಕಲರ್ಸ್ಗಳಿದೆ ಅಲ್ವಾ? ಸೊ ಹಾಗಾಗಿ ಆ ಕಲರ್ಸ್ಗೆ ಮ್ಯಾಚಿಂಗ್ ಮಾಡಿಕೊಂಡು ಹಾಕೋಬೋದು ಅಂಥೇಳಿ ಇದು ತೊಗೊಂಡಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದೆ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ನೀವು ಕೂಡ ಹೋಗಿ ತಗೊಳ್ಳಿ, ಒಂದು ಸಾರಿ ವೇರ್ ಮಾಡಿ ನೋಡಿ, ಅದಾದಮೇಲೆ ಪರ್ಚೇಸ್ ಮಾಡಿ. ಓಕೆ, ಎಲ್ಲಿ ಕೂಡ ಇರಿಟೇಟ್ ಅನ್ಸಲ್ಲ. ಕೆಲವೊಂದು ಮೂಗ್ಬಟ್ ಇರುತ್ತೆ, ತುಂಬ ಹಾರ್ಡ್ ಇರುತ್ತೆ, ಇಲ್ಲೆಲ್ಲ ಒಂಥರ ಏನು ಹೇಳ್ತೀವಲ್ಲ, ನಿಮಗೆ ಹೆಚ್ಚಿನ ಫೀಲ್ ಆಗ್ಬೋದು, ಹಾಗೆ ಒಂಥರ ಇರಿಟೇಟ್ ಆಗ್ಬೋದು. ಸೊ ಆ ಥರ ಮೂಗ್ಬಟ್ ಎಲ್ಲ ಇರುತ್ತೆ, ಬಟ್ ಇದು ಮಾತ್ರ ತುಂಬಾ ಕಂಫರ್ಟಬಲ್ ಆಗಿದೆ, ತುಂಬ ಆರಾಮ್ಸೆ ಆಗಿ ವೇರ್ ಮಾಡ್ಬೋದು. ಆಮೇಲೆ ಹಾಕ್ಕೊಂಡಿದ್ದೀವಿ ಇಲ್ಲ ಅಂತ ಕೂಡ ಅನಿಸುತ್ತೆ, ಅಷ್ಟೊಂದು ಲೈಟ್ ವೇಟ್ ಆಗಿ ತುಂಬ ಚೆನ್ನಾಗಿದೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಅದಾದಮೇಲೆ ಪರ್ಚೇಸ್ ಮಾಡಿ. ಓಕೆನಾ? ಸೊ ಹಾಗೆ ನಾನು 2 ಕಾಲ್ಗೇಜ್ ತೊಗೊಂಡಿದ್ದೀವಿ. ನಮ್ಮ ತಂಗಿಗೂ ಆಗುತ್ತೆ, ಹಾಗೆ ನನಗೂ ಕೂಡ ಇಷ್ಟ ಆಯಿತು. ಸೊ ನಾನು ಕೂಡ ತಗೊಂಡಿದ್ದೀನಿ. ಸೊ ನಮ್ಮ ತಂಗಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬಿಟ್ಟು ಅದನ್ನು ನಾನು ತೊಗೋತೀನಿ. ಬಟ್ ಪರ್ಚೇಸ್ ಮಾಡಿರೋದು 2 ಸೆಟ್ ಪರ್ಚೇಸ್ ಮಾಡಿದ್ದೀವಿ. ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಗೊತ್ತೇ ಇಲ್ಲಲ್ವಾ? ಸೊ ನಾನೇ ಪರ್ಚೇಸ್ ಮಾಡಿರೋದು. ಸೊ ಅವಳು ಬಿಟ್ಟ ಮೇಲೆ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಸೆಟ್ ತುಂಬಾ ಚೆನ್ನಾಗಿದೆ, ಫ್ಯಾನ್ಸಿ ಐಟಮ್ ಅಲ್ವಾ? ಸೊ ಇದರಲ್ಲಿ ತುಂಬ ವೆರೈಟಿ ಕಲೆಕ್ಷನ್ಸ್ನಲ್ಲಿ ಇತ್ತು. ಸೊ ನಾನು ಜಾಸ್ತಿ ಅಷ್ಟೊಂದು ಹಾರ್ಡ್ ಇರುವಂಥದ್ದು ಹಾಕ್ಕೊಳ್ಳೋದಿಲ್ಲ, ತುಂಬ ಲೈಟ್ ವೇಟ್ ಆಗಿರಬೇಕು, ಹಾಗೆ ತುಂಬ ಯೂಸ್ ಮಾಡಿದ್ರೂ ಕೂಡ ಕಂಫರ್ಟಬಲ್ ಆಗಿರಬೇಕು. ಸೊ ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಇನ್ನೊಂದು ತಗೊಂಡಿದ್ದೀವಿ, ಇದೊಂದು ಸೆಟ್. ಇದನ್ನು ಕೂಡ ತುಂಬಾ ಚೆನ್ನಾಗಿದೆ, ನಾನು ಹಾಕ್ಕೊಂಡು ಕೂಡ ನೋಡಿದ್ದೀನಿ, ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಇದನ್ನು ಕೂಡ ತುಂಬಾ ಸಿಂಪಲ್ ಆಗಿದೆ. ಸೊ ಸಿಂಪಲ್ಲಾಗಿ ವೇರ್ ಮಾಡಿಕೊಂಡು ಹೋಗೋದು ಅಂದರೆ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದರೊಳಗಡೆ ಸ್ಟೋನ್ ಬಂದಿದೆ, ಪಿಂಕ್ ಕಲರ್ ಸ್ಟೋನ್ ಬಂದಿದೆ ಅಲ್ವಾ, ಲೈಟ್ ಕಲರ್ನಲ್ಲಿದೆ. ಹಾಗಾಗಿ ನಂದು ಒಂದು ಸಾರಿ ಕೂಡ ಇದೆ, ಹಾಗೆ ಡ್ರೆಸ್ ಕೂಡ ಇದೆ, ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತೇಳಿ ತೊಗೊಂಡಿದ್ದೀನಿ. ಬಟ್ ಗೊತ್ತಿಲ್ಲ, ನಮ್ಮ ತಂಗಿ ಯಾವತ್ತು ತೊಗೋತಾಳೋ ಅದನ್ನು ಬಿಟ್ಟಿದ್ದನ್ನು ನಾನು ತೊಗೋಬೇಕು ಅಂತ ಅಂದ್ಕೊಂಡು ಸೊ 2 ಸೆಟ್ಟನ್ನು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ಹಾಗೆ ನೀವು ಕೂಡ ಎಲ್ಲಾದರೂ ಪರ್ಚೇಸ್ ಮಾಡಿದ್ದೀರಾ?
ಸೊ ನನಗೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಪರ್ಚೇಸ್ ಮಾಡಿದರೆ ಈ ಥರ ಕಲೆಕ್ಷನ್ಸ್ನಲ್ಲಿ ತುಂಬ ವೆರೈಟಿ ಕಲೆಕ್ಷನ್ಸ್ನಲ್ಲಿ ಇರೋದನ್ನು ನೋಡಿದ್ದೀರಾ? ಸೊ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಓಕೆನಾ? ಇದರಲ್ಲಿ ಯಾವ್ದು ಚೆನ್ನಾಗಿದೆ, ಯಾವ್ದು ಅಷ್ಟೇ ಮೀಡಿಯಮ್ ಆಗಿದೆ ಅಂಥೇಳಿ. ಸೊ ಇವೆರಡು ಸೆಟ್ಟನ್ನು ನಾವು ನಿನ್ನೆ ಪರ್ಚೇಸ್ ಮಾಡಿದ್ವಿ. ಹಾಗೆ ಮೂಗ್ಬಟ್ಟು ಕೂಡ ಇದು ನಾನು ಒಬ್ಬಳೇ ತೊಗೊಂಡಿರೋದಲ್ಲ, ಸೊ ನಮ್ಮ ಮೌಶಿ ಕೂಡ ತೊಗೊಂಡಿದ್ದಾರೆ, ಹಾಗೆ ನಮ್ಮ ಮಮ್ಮಿ ಕೂಡ ತೊಗೊಂಡಿದ್ದಾರೆ. ನಾವು 3 ಸೆಟ್ ತೊಗೊಂಡಿದ್ದೀವಿ ಮೂಗ್ಬಟ್ಟು. ಸೊ ಹಾಗಾಗಿ ನಾನು ವೇರ್ ಮಾಡಿದ್ದೀನಿ. ಇವತ್ತು ನೋಡೋಣ ಫುಲ್ ಡೇ ವೇರ್ ಮಾಡ್ತೀನಿ, ಹೇಗೆ ಕಾಣಿಸ್ತಾ ಇದೆ, ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ಎಲ್ಲರೂ ಹೇಳ್ತಾರಲ್ವ, ಸೊ ಗೊತ್ತಾಗ್ಬಿಡುತ್ತೆ. ಅದರಲ್ಲೂ ನಾವು ಗೋಲ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ನಮಗೆ ವೇಸ್ಟ್ ಅಂತ ಏನಾಗೋದಿಲ್ಲ. ಯಾವಾಗಲಾದರೂ ಒಂದ್ಸರಿ ಗೋಲ್ಡ್ ಯೂಸ್ ಆಗೇ ಆಗುತ್ತೆ. ಹಾಗಾಗಿ ರೋಲ್ಡ್ ಗೋಲ್ಡ್ ಯೂಸ್ ಮಾಡೋದಕ್ಕಿಂತ ಬಟ್ ಗೋಲ್ಡಲ್ಲಿ ತೊಗೊಂಡು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡು ತೊಗೊಂಡಿದ್ದೀವಿ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಸೊ ನೀವು ಕೂಡ ಪರ್ಚೇಸ್ ಮಾಡಿ, ನೀವು ಕೂಡ ತಗೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ, ಓಕೆನಾ? ಓಕೆ ಫ್ರೆಂಡ್ಸ್, ಟೈಮ್ ಕೂಡ ತುಂಬ ಆಯ್ತಲ್ಲ, ಸೊ ಕಾಲ್ ಬರ್ತಾ ಇದೆ. ಸೊ ನಾನು ಕೂಡ ರೆಡಿ ಆಗಿಬಿಟ್ಟು ಇನ್ನು ಹೋಗ್ತೀನಿ. ಇನ್ನು ಇಲ್ಲಿ ರೆಡಿ ಆಗೋದಕ್ಕೆ ನನಗೆ ಟೈಮ್ ಸಿಗಲೇ ಇಲ್ಲ ಅಂತಂದರೆ ಕಾಲ್ ಕೂಡ ಮಾಡ್ತಾ ಇದ್ದಾರಲ್ವ, ಕೆಲವೊಂದು ಸಾರಿ ಬಿಡೋದೇ ಇಲ್ಲ, ಹಾಗೆ ಬಂದುಬಿಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಕೂಡ ಹೋಗಿ ರೆಡಿ ಆಗಿ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇಲ್ಲದೆ ಹೋದರೆ ನಮ್ಮಮ್ಮನ ಮನೆಗೆ ಹೋಗ್ತೀನಿ. ಸೊ ಅಲ್ಲಿಂದ ನಾನು ರೆಡಿ ಆಗಿಬಿಟ್ಟು ಫಂಕ್ಷನ್ಗೆ ಹೋಗ್ತೀನಿ, ಓಕೆನಾ? ಈ ಬ್ಲಾಗು ನಾನು ಮತ್ತೆ ಅಲ್ಲಿಗೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್? ನಾನಿಲ್ಲಿ ಮಾರನೇ ದಿನದ್ದು ಬ್ಲಾಗು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ನಾನು ಅರಿಶಿನ ಶಾಸ್ತ್ರ ಇತ್ತು, ಹೋಗಬೇಕು ಅಂತ ಅಂದ್ಕೊಂಡಿದ್ನಲ್ವ, ಸೊ ನನಗೆ ಹೋಗೋಕ್ಕಾಗಲಿಲ್ಲ, ನೈಟು ಇತ್ತು. ಸೊ ನೈಟ್ ಹೋಗಿ ಮಾಡೋಕ್ಕಾಗಲೇ ಇಲ್ಲ ನನಗೆ. ಸೊ ಮಲ್ಕೊಂಡ್ಬಿಟ್ಟಿದ್ದೆ, ಸುಸ್ತಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಹೋಗೇ ಇಲ್ಲ. ಹಾಗಾಗಿ ಮಾರನೇ ದಿನದ ಮದುವೆ ಇತ್ತಲ್ವ, ಸೊ ಮದುವೆದು ಬ್ಲಾಗನ್ನು ಇದಕ್ಕೆ ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಇವತ್ತು ಫುಲ್ ಫ್ರೆಶ್ ಆಗಿ ನಾನು ಕೂಡ ಸೊ ಸಿಂಪಲ್ಲಾಗಿ ಸಾರಿನ ಹಾಕ್ಕೊಂಡು ಮದುವೆಗೆ ಹೋಗ್ತಾ ಇದ್ದೀನಿ. ಇದು ಆಲ್ರೆಡಿ ಎಲ್ಲರೂ ಹೋಗಿಬಿಟ್ಟಿದ್ರು. ಸೊ ಎಷ್ಟಾಗಿತ್ತು ಟೈಮ್ ಅಂತಂದರೆ 10:30 ಆಗಿಬಿಟ್ಟಿತ್ತು. 11:30ಗೆಲ್ಲ ಫಂಕ್ಷನ್ ಎಲ್ಲ ಮುಗಿದ್ಬಿಟ್ಟಿರುತ್ತೆ. ಇನ್ನು 12:30ಗೆ ಸ್ಟೇಜ್ ಮೇಲೆ ಹೋಗಿ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅಷ್ಟೊತ್ತಿಗಿಂತ ಮುಂಚೆನೇ ಹೋಗಬೇಕಾಗಿತ್ತು. ಮನೆ ಕೆಲಸ ಆಗಲಿ, ಮಕ್ಕಳನ್ನು ನೋಡ್ಕೊಳ್ಳೋದು, ಆಮೇಲೆ ನಮ್ಮ ಮನೆ ಸ್ವಲ್ಪ ಔಟ್ಸೈಡ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಜನಗಳು ಕಡಿಮೆನೇ ಇರ್ತಾರೆ. ಹಾಗಾಗಿ ನಾವು ಮಾತ್ರನೇ ಹೋಗ್ತಾ ಇರೋದು. ಅದಲ್ಲದೆ ನಮ್ಮ ಅತ್ತೆ ಕೂಡ ಬರ್ತೀನಿ ಅಂತ ಹೇಳಿದರು. ಇನ್ನು ನಾನು ಹೋಗ್ತಾ ಇದ್ದೀನಲ್ವ, ಸೊ ಒಬ್ಬರು ಹೋದರೆ ಸಾಕು, ಇನ್ನು ಮನೆ ಹತ್ರ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಬೇಕು ಅಂತ ಹೇಳಿಬಿಟ್ಟು ಇನ್ನು ಅವರನ್ನು ಮನೆಯಲ್ಲಿ ಇರಿಸ್ಬಿಟ್ಟು ನಾನು ನಮ್ಮ ಅತ್ತು ನಮ್ಮ ಚಿಕ್ಕತ್ತೆ ಸೇರಿಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಊರು ಬಂದುಬಿಟ್ಟು ಈ ಕಡೆಯಿಂದನೇ ಹೋಗಬೇಕು. ಚಿನ್ಮಳಿ ಅಂತಂದರೆ ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಇದೆ ಅಷ್ಟೇ. ಹಾಗಾಗಿ ಇದೇ ರೋಡಿಗೆ ಹೋಗೋದ್ರಿಂದ ಇಲ್ಲಿ ನಾನು ನಮ್ಮ ಅತ್ತೆ ವೇಟ್ ಮಾಡ್ತಾ ಇದ್ದೀವಿ. ಇನ್ನು ಗಾಡಿಗಳು ಇದೇ ರೋಡಿಗೆ ಹೋಗ್ತಾವಲ್ವ, ಹಾಗಾಗಿ ಇಲ್ಲಿಂದ ಹತ್ಕೊಂಡು ಹೋದ್ರಾಯ್ತು. ಇನ್ನು ನಾವು ಬಸ್ ಸ್ಟ್ಯಾಂಡ್ಗೆಲ್ಲ ಹೋಗಿ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂಥೇಳಿ ನಾನು ನಮ್ಮ ಅತ್ತೆ ಇಬ್ಬರೇ ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ಕಾಲ್ ಕೂಡ ಬರ್ತಾಯಿತ್ತು. ಸೊ ಎಲ್ಲಿದ್ದೀರಾ, ಬರ್ತಾ ಇದ್ದೀರಾ ಇಲ್ವಾ ಅಂಥೇಳಿ. ಸೊ ಬರ್ತಾ ಇದ್ದೀವಿ ಅಂತ ಕೂಡ ಹೇಳಿದೆ. ಆ ಮಧ್ಯದಲ್ಲಿ ಗ್ಯಾಪಲ್ಲಿ ಕಾಲ್ ಬರ್ತಾಯಿತ್ತಲ್ವ, ಮತ್ತೆ ಸ್ಟಾಪ್ ಮಾಡೋದು ಮತ್ತೆ ಕಂಟಿನ್ಯೂ ಮಾಡೋದು ಈ ಥರ ಆಗ್ತಾಯಿತ್ತು. ಇನ್ನು ನಾನು ಬೇರೆ ಅರ್ಜೆಂಟಲ್ಲಿ ಏನೂ ಹಾಕ್ಕೊಂಡು ಬಂದಿರಲಿಲ್ಲ. ಮದುವೆ ಅಂದೆ ಆಲ್ಮೋಸ್ಟ್ ಎಲ್ಲರೂ ಗೋಲ್ಡೆಲ್ಲ ಹಾಕ್ಕೊಂಡು ಬರ್ತಾರಲ್ವ, ಸೊ ನನಗೆ ಗೋಲ್ಡ್ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇನ್ನು ಇಲ್ಲಿರುವಂಥ ಜನರಿಗೋಸ್ಕರ ನಾನು ಗೋಲ್ಡ್ ಹಾಕ್ಕೊಂಡು ಹೋಗಲೇಬೇಕು. ನೀವೇ ನೋಡ್ತಾ ಇರ್ತೀರಲ್ವ ಈಗಿನ ಜನ ಹೇಗಿದ್ದಾರೆ ಅಂತೇಳಿ. ಗೋಲ್ಡ್ ಇದ್ದಾಗ ಬೇರೆ ಥರನೇ ಟ್ರೀಟ್ ಮಾಡ್ತಾರೆ, ಗೋಲ್ಡ್ ಇಲ್ಲದೇ ಇರುವಾಗ ಬೇರೆ ಥರನೇ ಟ್ರೀಟ್ ಮಾಡ್ತಾರೆ. ಅದು ರಿಯಲ್ ಆಗಿ ನಾನು ಅನುಭವಿಸಿದ್ದೀನಿ. ಸೊ ನೀವು ಕೂಡ ಅನುಭವಿಸಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ್ಯಾವ ರೀತಿಯಾಗಿ ಜನರು ಇರ್ತಾರೆ ಅಂಥೇಳಿ. ಇನ್ನು ನಾನು ಹಾಗೆ ಹೋಗ್ತಾ ಇದ್ನಲ್ವ, ನಮ್ಮ ಅತ್ತೆ ಅವರು ಕೊಳ್ಳಲ್ಲಿರುವಂಥದ್ದು ಗುಂಡು ಮತ್ತು ಬೋರ್ಮಳನ್ನು ಕೊಟ್ಟರು. ಹಾಕ್ಕೊಂಡೋಗಿ, ಇದನ್ನಾದರೂ ಹಾಕ್ಕೊಂಡೋಗಿ ಹಾಗೆ ಹೋಗಬೇಡ ಅಂಥೇಳಿ ತೊಗೊಂಡು ಬಂದು ಕೊಟ್ಟರು. ಅದರಲ್ಲಿ ನಾನು ಒಂದನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ಬಿಕಾಸ್ ಅವರಿಗೆ ಮನಸ್ಸಿಗೆ ನೋವು ಆಗಬಾರ್ದು ಅಂಥೇಳಿ. ಅಲ್ಲಿಂದ ಕೊಟ್ಟು ಕಳಿಸಿದ್ರಲ್ವ, ಹಾಗಾಗಿ ಎರಡೂ ಹಾಕ್ಕೊಳ್ಳಲ್ಲ ಅಂತಂದರೆ ಅವರಿಗೂ ಕೂಡ ತುಂಬ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಒಂದು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ನಾನು ಈ ಬ್ಲಾಗು ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ.
ಫ್ರೆಂಡ್ಸ್ ನಾವಿಲ್ಲಿ ಫಂಕ್ಷನ್ಗೆ ಬಂದು ರೀಚ್ ಆದ್ವಿ. ಒಂದು 5 ಕಿಲೋಮೀಟರ್ ಏನು 6 ಕಿಲೋಮೀಟರ್ ಅಷ್ಟೇ ಇದೆ. ಸೊ ಬಂದಮೇಲೆ ಎಲ್ಲರೂ ಕೂಡ ಬಂದುಬಿಟ್ಟಿದ್ರು. ಇನ್ನು ನಾವೇ ಲಾಸ್ಟ್ ಅಂತ ಅನ್ಕೋತೀನಿ. ಅಷ್ಟೊತ್ತಿಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದುಬಿಟ್ಟಿದ್ರು. ಎಲ್ಲರೂ ನೋಡ್ತಾ ಇದ್ದೀರಲ್ವ, ಫ್ರಂಟೇ ಬಂದು ಕೂತ್ಕೊಂಡ್ಬಿಟ್ಟಿದ್ರು. ಇನ್ನು ನನ್ನ ಹುಡುಕ್ತಾ ಇದ್ರು. ಅದಾದಮೇಲೆ ನಾನು ಬಂದು ಇವರ ಗ್ರೂಪಿಗೆ ಜಾಯ್ನ್ ಆದೆ. ನಾನು ಕೂಡ ಕೆಲವೊಂದು ಸೆಲ್ಫಿಗಳನ್ನು ತಕ್ಕೊಂಡಿದ್ದೀನಿ. ಅದಲ್ಲದೆ ಅವರು ನನ್ನ ಬ್ಲಾಗಲ್ಲಿ ಬರೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ನೋಡ್ತಾ ಇದ್ದೀರಲ್ವ, ಕೆಲವೊಬ್ಬರು ತುಂಬಾ ಮುಜುಗರ ಪಟ್ಕೋತಾ ಇರ್ತಾರೆ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದಮೇಲೆ ಅವರು ನನಗೆ ಸಪೋರ್ಟಿವ್ ಆಗಿ ಇದ್ದೇ ಇರ್ತಾರೆ. ಹಾಗಾಗಿ ನನ್ನ ಬ್ಲಾಗ್ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾರೆ, ಎಂಕರೇಜ್ ಮಾಡ್ತಾರೆ. ಹಾಗಾಗಿ ತುಂಬಾ ಇಷ್ಟ ಆಗಿಬಿಡುತ್ತೆ. ಸೊ ಈ ಥರ ಎಂಕರೇಜ್ ಮಾಡೋರು ಫ್ಯಾಮಿಲಿಯಲ್ಲಿ ಯಾರೂ ಇರೋದಿಲ್ಲ. ಸೊ ಹಾಗಾಗಿ ಅವ್ರನ್ನ ಕೂಡ ನಾನು ತಗೊಂಡಿದ್ದೀನಿ. ಸೊ ಈ ಥರ ಫ್ಯಾಮಿಲಿ ಎಲ್ಲಿ ಸಿಗುತ್ತೆ ಅಲ್ವಾ. ಹಾಗಾಗಿ ಅವ್ರ ಜೊತೆ ನಾನು ಕೂಡ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಹಾಗೆ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಿಕೊಂಡು ಎಂಜಾಯ್ ಮಾಡ್ತಾ ಕೂತ್ಕೊಂಡಿದ್ವಿ. ಇನ್ನು ನೋಡ್ತಾ ಇದ್ರಲ್ವ ಹಿಂದ್ಗಡೆ ಎಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ಅಂಥೇಳಿ. ಇನ್ನೂ ಜನ ಆಲ್ರೆಡಿ ಬರ್ತಾಯಿದ್ರು. ಇದು ನಮ್ಮೂರು ಜನ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬಂದುಬಿಡ್ತಾರೆ. 5-6 ಕಿಲೋಮೀಟರ್ ಇದೆ ಅಲ್ವಾ, ಹಾಗಾಗಿ ಜಲ್ದಿನೇ ಬಂದುಬಿಡ್ತಾರೆ. ಇನ್ನು ನಾನು ಬರೋಷ್ಟೊತ್ತಿಗೆ ಎಲ್ಲ ಕಾರ್ಯಕ್ರಮಗಳು ಆಲ್ಮೋಸ್ಟ್ ಮುಗಿದಿದ್ವು. ಇನ್ನು ಮಕ್ಕಳು ಅಂತಾರಲ್ವ, ಅವರು ರೆಡಿ ಆಗಿಬಿಟ್ಟು ಇನ್ನೇನು ಬರೋದಷ್ಟೇ ಇತ್ತು. ಇನ್ನು ಈ ಸ್ಟೇಜ್ ನೋಡಿ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿದೆ, ಅಷ್ಟೊಂದು ಗ್ರ್ಯಾಂಡ್ ಏನೂ ಮಾಡ್ಕೋತಾ ಇಲ್ಲ. ಕೆಲವೊಬ್ಬರಿಗೆ ಗ್ರ್ಯಾಂಡ್ ಮದುವೆ ಕೂಡ ಇಷ್ಟ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಇವರಿಗೂ ಕೂಡ ಗ್ರ್ಯಾಂಡ್ ಮದುವೆ ಅಂದರೆ ಇಷ್ಟ ಆಗಲ್ಲ ಅಂತೆ. ಹಾಗಾಗಿ ಸಿಂಪಲ್ ಆಗಿ ಒಂದು ದೇವಸ್ಥಾನದಲ್ಲಿ ಮದುವೆನ ಮಾಡ್ಕೋತಾ ಇದ್ದಾರೆ. ಮದುವೆ ಸಿಂಪಲ್ ಆದ್ರೂ ಫ್ಯೂಚರ್ನಲ್ಲಿ ಖುಷಿಯಾಗಿರೋದು ತುಂಬಾ ಇಂಪಾರ್ಟೆಂಟು ಅಲ್ವಾ. ಸೊ ಅದಲ್ಲದೆ ಇಲ್ಲಿ ಕೆಲವೊಬ್ಬರು ಸಿಂಗರ್ ಕೂಡ ಕರ್ಕೊಂಡು ಬಂದಿದ್ದರು. ಕೆಲವೊಬ್ಬರು ಹಳ್ಳಿಯಲ್ಲಿ ಕೂತ್ಕೊಳ್ಳೋದಿಲ್ಲ ಅಲ್ವಾ, ಊಟ ಮುಗಿದ ತಕ್ಷಣ ಹೋಗಿಬಿಡ್ತಾರೆ. ಇನ್ನು ಸಾಂಗ್ಸು ಏನಾದರೂ ಇತ್ತು ಅಂದರೆ ಕೇಳ್ಕೊಂಡು ಕೂತ್ಕೊಂಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಅಡುಗೆ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಾನು ತಗೊಂಡಿರೋದಲ್ಲ. ಸೊ ಇಲ್ಲಿ ಒಂದು ಮಗುವಿನ ಕೈಯಾಗೆ ನಾನು ಕ್ಯಾಮ್ರಾ ಕೊಟ್ಟಿದ್ನಲ್ವ, ಅವನಿಗೆ ಏನು ಮನಸ್ಸಿಗೆ ಬರುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಇರಲಿ ಬಿಡು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ. ಇನ್ನು ಇಲ್ಲಿರುವಂಥ ಎಲ್ಲ ಜನರು ನನಗೆ ತುಂಬಾ ಪರಿಚಯ ಇದೆ, ತುಂಬಾ ಮಾತಾಡಿಸಿದ್ರು. ಹಾಗೆ ಎಲ್ಲರೂ ಕೂಡ ಬ್ಲಾಗ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಮಾಡಿ ಅಂತ ಕೂಡ ಸಪೋರ್ಟ್ ಕೂಡ ಮಾಡಿದ್ರು. ಹಾಗೆ ಇಲ್ಲಿ ವಿಡಿಯೋ ಕ್ಯಾಮ್ರಾ ಎಲ್ಲ ಮಾಡ್ಕೋತಾ ಇದ್ದಾರಲ್ವ, ಇವರು ನಮ್ಮ ಕಾಕಾನೇ ಆಗಬೇಕು. ಹಾಗಾಗಿ ವಿಡಿಯೋ ಕ್ಯಾಮ್ರಾ, ಫೋಟೋ, ಮದುವೆ ಫೋಟೋಶೂಟ್, ಸೊ ಇದನ್ನೆಲ್ಲ ಮಾಡ್ತಾರೆ. ಅವರು ಕೂಡ ನಮ್ಮನ್ನು ಮಾತಾಡಿಸಿದ್ರು, ನಾವು ಕೂಡ ಅವರನ್ನು ಮಾತಾಡಿಸ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದೀವಿ. ಇನ್ನು ನಾನು ಕೂತ್ಕೊಂಡಿರ್ಬೇಕಾದ್ರೆ ಸೊ ಏನೋ ಐಸ್ ಕ್ರೀಮ್ ತೊಗೊಂಡು ಬಂದು ಕೊಟ್ಟಿದ್ರಲ್ವ, ಅದನ್ನು ತಿಂತಾ ಕೂತ್ಕೊಂಡಿದ್ದೆ. ಅವರು ನನಗೆ ಗೊತ್ತಿಲ್ಲದೇ ಕೆಲವೊಂದು ಫೋಟೋಗಳನ್ನು ತೆಗೆದುಬಿಟ್ಟಿದ್ದಾರೆ. ಅದನ್ನು ಕೂಡ ನನಗೆ ಶೇರ್ ಮಾಡಿದ್ರು. ಸೊ ನಾನು ಗೊತ್ತೇ ಇರಲಿಲ್ಲ ಈ ಫೋಟೋ ತೆಗೆದಿರೋದು. ಅಮ್ಮನ ಜೊತೆ ಮಾತಾಡಿಕೊಂಡು ಅವಳನ್ನು ಸಮಾಧಾನ ಪಡಿಸ್ಕೊಂಡು ಕೂತ್ಕೊಂಡಿದ್ದೆ. ಇನ್ನು ಅದಾದಮೇಲೆ ಮಕ್ಕಳು ಕೂಡ ಫುಲ್ ರೆಡಿ ಆಗಿಬಿಟ್ಟು ಸ್ಟೇಜಿಗೆ ಬಂದರು. ಇನ್ನು ಹಾಗೆ ಇಲ್ಲಿ ಸ್ವಲ್ಪ ಮಂತ್ರನ ಹೇಳಿಸ್ಬಿಟ್ಟು ಅದಾದಮೇಲೆ ತಾಳಿ ಹಾಕಿಸ್ಬಿಡ್ತಾರೆ. ಅದಾದಮೇಲೆ ಹಾರಗಳ ಎಕ್ಸ್ಚೇಂಜನ್ನು ಮಾಡಿಸ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿ ರೆಡಿಯಾಗಿದ್ದರು. ಫ್ರೆಂಡ್ಸ್, ಇನ್ನು ಸ್ಟೇಜ್ ಮೇಲೆ ತುಂಬ ಜನರಿದ್ರಲ್ವ, ಸೊ ನಮ್ಮನ್ನು ಕೂಡ ಕರೀತಾ ಇದ್ದರು. ಇನ್ನು ನಾವೇನು ಅಂದ್ಕೊಂಡ್ವಿ, ಸ್ಟೇಜ್ ಮೇಲೆ ಎಲ್ಲ ಜನರು ಫೋಟೋ ತೆಗೆಸ್ಕೊಂಡು ಹೋಗಲಿ, ಇನ್ನು ಅದಾದಮೇಲೆ ನಾವು ಹೋಗಿ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟಿಗೆ ಊಟ ಮುಗಿಸ್ಕೊಂಡು ಬಂದ್ರಾಯಿತು ಅಂತ ಹೇಳಿಬಿಟ್ಟು ನಾವು ನಮ್ಮ ಫ್ಯಾಮ್ಲಿ ಎಲ್ಲ ಹೋಗಿ ಊಟ ಮುಗಿಸ್ಕೊಂಡು ಬಂದ್ವಿ. ಸೊ ಇನ್ನು ಊಟ ಎಲ್ಲ ಅಂತೂ ಸಖತ್ತಾಗಿತ್ತು, ತುಂಬ ಚೆನ್ನಾಗಾಗಿತ್ತು. ಅದಾದಮೇಲೆ ನಾವು ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀವಿ. ಇನ್ನು ಫೋಟೋ ಈ ಕಡೆಯಿಂದ ಆ ಕಡೆಯಿಂದ ಅಣ್ಣನ ಹೆಂಡತಿ ಎರಡೂ ಹಾಕ್ತಾರೆ. ಅದಾದಮೇಲೆ ನಮ್ಮ ಫ್ಯಾಮ್ಲಿ ಮತ್ತು ಅವಳ ಫ್ಯಾಮ್ಲಿ ಸೇರಿಕೊಂಡು ಫೋಟೋನ ತೆಗೆಸ್ಕೊಂಡ್ವಿ. ಇನ್ನು ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್. ಇನ್ನು ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಈ ವರ್ಕ್ ಬಂದುಬಿಟ್ಟು ನಾನು 2 ಡೇಸ್ ಆಗಿತ್ತು ಹಾಕಿಬಿಟ್ಟು, ಅದಾದಮೇಲೆ ನಿಮಗೂ ಕೂಡ ತೋರಿಸ್ರಾಯಿತು ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಬಂದುಬಿಟ್ಟು ನನಗೆ 2 ಡೇಸಲ್ಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಈ ವರ್ಕ್ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಒಂದು ಸಾರಿಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ ಅಲ್ವಾ. ಈ ಡಿಸೈನ್ ಬಂದುಬಿಟ್ಟು ಹಾಕೋದಕ್ಕೆ ತುಂಬಾ ಈಸಿ ಇದೆ. ಸೊ ಯಾರು ಕೂಡ ಇದನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ,
ಸೊ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.